ಏನಿಲ್ಲ, ನೀವು ಒಂದ್ಸಲ ಗೆದ್ದು ಹೋದ್ರೆ ಸಾಕು. ನನಗೆ ಪಾರ್ಲಿಮೆಂಟ್ ಸೀಟ್ 20 ಗೆಲ್ಬೇಕು ಅಂತ ನನಗೆ ಕ್ಷಣ ಇದೆ. ನಾನು ದೇವೇಗೌಡರು, ಹೆಗಡೆಯವರು ಎಲ್ಲರೂ ಕೂತಾರಿಲ್ಲ, ಪೂರ ಜನ ಎಲ್ಲ ಹಳೆ ಜನತಾದಳ ಕಂಪನಿನೇ. ಈಗ ನಮ್ಮ ಮಠಪತಿಯವರು ಅಜ್ಜರು ಮಾತಾಡ್ತೇಳು, ಆವಾಗ ಅವ್ರ ಊರಿಗೆ ಹೋದಾಗ ಇವ್ರ ಊರು ನಮ್ಗೆ ಬಾಗಿಲು ಹಾಕಿಸ್ಬಿಟ್ರು, ಯಾರಿಗೂ ಒಳಗ್ ಬಿಡ್ಲೇ ಇಲ್ಲ, ಒಬ್ಬ ಮಂದಿ ಇಲ್ಲ. ನಾನು ಮೇಟಿ ದೇವೇಗೌಡರು ಅಷ್ಟೇ. ನಾನು ಹೇಳಿದ ದೇವೇಗೌಡರು ಎದುರು ಮಾಡಿದ್ರೆ ಮೈಕ್ ತಂದ್ರಿ ಹಿಂದೆ. ಮೈಕ್ ತರಿಸಿದ ತಕ್ಷಣ ಮರಗಳೇ, ಗಿಡಗಳೇ, ಕಂಬಗಳೇ, ಮನೆಯಲ್ಲಿ ಕೂತಿರ್ತಕ್ಕಂಥ ಮಹಾಜನಗಳೇ, ಶತ್ರು ಮನೆಗೆ ಬಂದು ಸ್ವಾಗತ ಮಾಡಬೇಕು ಅನ್ನಕ್ಕಂತ ಸಂಪ್ರದಾಯ. ದಯವಿಟ್ಟು ಬನ್ನಿ, ನಿಮ್ಮ ಪಾದಕ್ಕೆ ನಮಸ್ಕಾರ. 3,000 ಜನ ಸೇರ್ಬಿಟ್ರು ಆ ಚುನಾವಣೆ ಮೇಟಿ ಗೆದ್ದು. ಮೇಟಿ ಶತ್ರುನೇ ಇಲ್ಲ, ಶತ್ರು ಇರತಕ್ಕಂಥ ಮನುಷ್ಯ. ನನ್ನ ರಾತ್ರಿ ಅವ್ರ ಶವನ್ನ ಬೆಂಗಳೂರಲ್ಲಿ ನೋಡಕ್ ಹೋದಾಗ ಮಾಯಕ್ಕ ಭಾರಿ ಪ್ರೀತಿ ಮಾಡ್ತಿದ್ರ ಎಮ್ಮನ ಮೇಲೆ. ಒಂದೇ ಅಳು, ನಾನು ಹೇಳಿದ ಅಳಬೇಡ, ರಾಜನಾಗ್ ಬದುಕದ, ರಾಜನಾಗ್ ಹೋಗ್ತದಾನೆ. ಆ ರಾಜನಿಗೆ ಗಂಭೀರ ಗೌರವವಾದಂತ ನಮನಗಳನ್ನು ಮಾಡುವಂತ ಇವತ್ತು ಬಾಗಲಕೋಟೆಯ ಜನ, ಬಿಜಾಪುರದ ಜನ, ಹಾಲು ಮತ್ತು ಸಮಾಜದಲ್ಲಿ ಒಂದು ಉತ್ತಮವಾದಂತ ನಾಯಕರನ್ನ ಕಳ್ಕೊಂಡಿದ್ದೀವಿ ನಾವು. ಇಂಥ ಉತ್ತಮರು ಸಿಗೋದು ಭಾರಿ ಕಷ್ಟ. ಇವತ್ತು ಹಾಲು ಮತ್ತು ಸಮಾಜದಲ್ಲಿ ಜನಿಸಿದ್ರು ಕೂಡ ಎಲ್ಲ ಸಮಾಜದವರನ್ನ ತನ್ನ ಒಡಕ್ ಹಾಕೊಂಡು, ಅದು ನೇಕಾರಿರ್ಲಿ, ಕಮ್ಮಾರಿರ್ಲಿ, ಮುಸಲ್ಮಾನರಿರ್ಲಿ, ದಲಿತರಿರ್ಲಿ, ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಹಾಕೊಂಡು ಯಾರು ಏನೇ ಅಂದ್ರು ಬರ್ರಿ ಸಾಹೇಬರು ಊಟ ಮಾಡಿ, ಬರ್ರಿ ಸಾಹೇಬರು ತಿನ್ರಿ. ಇದನ್ನ ಹೇಳ್ತಂತ ಮನುಷ್ಯನನ್ನ ಕಳ್ಕೊಂಡಿದ್ದೀನಿ. ನನಗೆ ವ್ಯಕ್ತಿಗತವಾದಂತ ದೊಡ್ಡ ನಷ್ಟ ಇವತ್ತು. ಗುಲ್ಬರ್ಗದಿಂದ ಇಳಿದು ಅಲ್ಲಿಂದ ಇಲ್ಲಿ ಬಂದೆ ನಾನು. ಬಾದಾಮಿ ಎಲೆಕ್ಷನ್ ನಿಂತಾಗ ತನ್ನ ಚುನಾವಣೆ ಬಗ್ಗೆ ಚಿಂತೆ ಇಲ್ಲ, ನಮಗೆ ಫೋನ್ ಮಾಡಿ ಕೇಳೋರು, ಸಾಹೇಬ್ರೆ ಸಿದ್ದರಾಮಯ್ಯ ಏನಾಗ್ತೈತಿ, ಸಿದ್ದರಾಮಯ್ಯ ಏನಾಗ್ತೈತಿ. ಮೆಟೀರಿಯಲ್ ಏನಿಲ್ಲದೆ ನೀವು ಚುನಾವಣೆಗಳು ನೋಡ್ಕೊಡ್ರಿ, ಅವ್ರನ್ನ ಗೆಲ್ಸ್ತಕ್ಕಂಥ ಜವಾಬ್ದಾರಿ ನಮ್ಮದು, ನಾವು ಮಾಡ್ತೇವೆ ಅಂತ. ತಿಮ್ಮಾಪುರ್ ಬಂದಾನೀಗ ಎಸ್.ಎಂ. ಪಾಟೀಲ್, ನಾವು ಅದೊಂದು ದೊಡ್ಡ ಹೋರಾಟ ನಡೀತು. ಈ ಮನುಷ್ಯನ ಆಶೀರ್ವಾದ, ಈ ಮನುಷ್ಯನ ಸಹಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೂ ಸಿದ್ದರಾಮಯ್ಯನವರಿಗೆ ಸಿಕ್ತು. ಇವತ್ತು ಅವರ ಕುಟುಂಬಕ್ಕೆ ಮತ್ತು ಈ ಭಾಗದ ಜನರಿಗೆ ದೇವರು ಒಂದು ಶಕ್ತಿ ನೀಡಲಿ, ಅವ್ರ ಮಕ್ಕಳಿಗೆ ಆ ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ನೀಡಲಿ. ಇದೇ ನನ್ನ ನಮನಗಳು, ಇದೇ ನನ್ನ ಶ್ರದ್ಧಾಂಜಲಿ.